ಹಾಯ್ ಫ್ರೆಂಡ್ಸ್, ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಮಂತ್ರಾಲಯದ ಕಂಪ್ಲೀಟ್ ಡೀಟೇಲ್ಸ್ ವಿತ್ ಬಜೆಟ್ ತಿಳಿಸ್ಕೊಡ್ತೀವಿ. ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಬ್ಯಾಂಗ್ಳೂರ್ ಟು ಮಂತ್ರಾಲಯ ಟ್ರಾವೆಲ್ ಮಾಡೋಕ್ಕೆ ವಂದೇ ಭಾರತ್ ಎಕ್ಸ್ಪ್ರೆಸ್ ಇದೆ. ಅದು SMVT ಸ್ಟೇಷನ್ನಿಂದ ಮಧ್ಯಾಹ್ನ 2:40ಗೆ ಹೊರಡುತ್ತೆ. ಈ ರೈಲ್ವೆ ಸ್ಟೇಷನ್ನಿಂದ ನಿಯರೆಸ್ಟ್ ಮೆಟ್ರೋ ಸ್ಟೇಷನ್ ಬಂದು ಸ್ವಾಮಿ ವಿವೇಕಾನಂದ ರೋಡ್ ಮೆಟ್ರೋ ಸ್ಟೇಷನ್. ಅಲ್ಲಿಂದ ನಾವು ಆಟೋ ಮಾಡಿಕೊಂಡು SMVT ರೀಚ್ ಆದ್ವಿ. ಸ್ಟೇಷನ್ ಅಂತೂ ಸಖತ್ತಾಗಿ ಕನ್ಸ್ಟ್ರಕ್ಟ್ ಮಾಡಿದಾರೆ ಕಣ್ರಿ. ಇದೇನು ರೈಲ್ವೆ ಸ್ಟೇಷನ್ನ ಅಥವಾ ಏರ್ಪೋರ್ಟಾ ಅನ್ನೋ ರೇಂಜ್ಗೆ. ಟ್ರೈನ್ ಅದೇ ಸ್ಟೇಷನ್ನಿಂದ ಸ್ಟಾರ್ಟ್ ಆಗೋದ್ರಿಂದ ಆಲ್ರೆಡಿ ಫಸ್ಟ್ ಪ್ಲಾಟ್ಫಾರ್ಮ್ನಲ್ಲಿ ಬಂದು ಪ್ಯಾಸೆಂಜರ್ಸ್ಗೋಸ್ಕರ ವೇಟ್ ಮಾಡ್ತಿತ್ತು. ಯು ಕ್ಯಾನ್ ಸಿ ದ ಇನ್ಸೈಡ್ ವ್ಯೂ ಆಫ್ ದಿಸ್ ಟ್ರೈನ್. ನೆಕ್ಸ್ಟ್ ಸ್ಟಾರ್ಟ್ ಆಯ್ತು ನೋಡ್ರಿ ನಮ್ಮ ಜರ್ನಿ. ನಾವು ಬುಕ್ ಮಾಡ್ಕೊಂಡಿದ್ದು ಟ್ರೈನ್ ಟಿಕೆಟ್ ವಿತ್ ಫುಡ್ ಆಪ್ಷನ್ಸ್. ಅದಕ್ಕೆ ಅರೌಂಡ್ 3:30 ಟೀ ಆ್ಯಂಡ್ ಸ್ನ್ಯಾಕ್ಸ್ ಕೊಟ್ಟರು. ನೀವು ಬೇಕಾದರೆ ವಿದೌಟ್ ಫುಡ್ ಆಪ್ಷನ್ಸ್ನ ಚೂಸ್ ಮಾಡ್ಕೋಬೋದು. ಆ ಟೀ ಆ್ಯಂಡ್ ಸ್ನ್ಯಾಕ್ಸ್ ಜೊತೆ ಸೀನಿಕ್ ಬ್ಯೂಟಿನ ಎಂಜಾಯ್ ಮಾಡ್ತಾ ಚೆಸ್ಸು ಲೂಡೋ ಅಂತ ಆಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗ್ಲಿಲ್ಲ. ಏನೇ ಹೇಳಿ, ನಂಗೆ ಲೂಡೋ ಆಡೋವಾಗೆಲ್ಲ ನಂಗೆ ನೆನಪಿಗೆ ಬರೋದು ನನ್ನ ಫ್ರೆಂಡ್ಸೇ ಕಣ್ರಿ. ಆ ದಿನಗಳನ್ನೆಲ್ಲ ತುಂಬ ಮಿಸ್ ಮಾಡ್ಕೋತಿದ್ದೀನಿ ಇವಾಗ. ನೆಕ್ಸ್ಟ್ ಎಲ್ಲರೂ ಈಗರ್ಲಿ ವೇಟ್ ಮಾಡ್ತಿದ್ದು ಊಟ ಯಾವಾಗ ಕೊಡ್ತಾರೆ ಅಂತ. ಆಲ್ರೆಡಿ ಟೈಮ್ ಬೇರೆ 7:15 ಆಗಿತ್ತು. ಸ್ಟೇಷನ್ ಗುಂತಕಲ್ ಅಂತ ಡಿಸ್ಪ್ಲೇ ಆಗ್ತಿತ್ತು. ನೆಕ್ಸ್ಟ್ ಸ್ಟಾಪೇ ಮಂತ್ರಾಲಯಂ ರೋ. ಸ್ನ್ಯಾಕ್ಸ್ಗೆ ಇಷ್ಟೊಂದೆಲ್ಲ ಪೇ ಮಾಡಿದ್ವಾ ಅನ್ಕೊಳ್ಳೋಷ್ಟರಲ್ಲಿ ಬಂದೇ ಬಿಡ್ತು ನೋಡ್ರಿ ಊಟ. ಬದುಕ್ತು ಬಡಜೀವ ಅನ್ಕೊಂಡು ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ವಿ. ಊಟದಲ್ಲಿ 2 ಚಪಾತಿ, ಆಲೂ ಪಲ್ಯ, ದಾಲ್, ಪನೀರ್ ಕರಿ, ಜೀರಾ ರೈಸ್, ಪಿಕಲ್ ಮತ್ತೆ ಜಾಮೂನ್ ಸರ್ವ್ ಮಾಡಿದ್ರು. ಪನೀರ್ ತುಂಬಾ ಹಾರ್ಡ್ ಇತ್ತು. ಟೇಸ್ಟ್ ಕೂಡ ಆವ್ರೇಜ್ ಅನಿಸ್ತು. ಊಟ ಮುಗಿಸಿ ಮತ್ತೊಂದು ಗೇಮ್ ಆಡುವಷ್ಟರಲ್ಲಿ ಮಂತ್ರಾಲಯಂ ರೋಡ್ ರೀಚ್ ಆಗಿದ್ವಿ. ಅಲ್ಲಿಂದ ಆಟೋಸ್ ಮತ್ತು ಕ್ಯಾಬ್ ಸಿಗುತ್ತೆ. ನಾವು ಆಟೋದಲ್ಲಿ ಪರ್ ಪರ್ಸನ್ 50 ರೂಪೀಸ್ ಕೊಟ್ಟು ಮಂತ್ರಾಲಯಂ ರೀಚ್ ಆದ್ವಿ. ಇನ್ಸಿಡೆಂಟ್ಲಿ ನಾವು ಹೋದಾಗಲೇ ರಾಯರ 354ನೇ ಆರಾಧನೆ ಕೂಡ ಸ್ಟಾರ್ಟ್ ಆಗಿತ್ತು. ಅದಕ್ಕಂತಾನೆ ಫುಲ್ ಟೆಂಪಲ್ನ ಡೆಕೋರೇಟ್ ಮಾಡಿದ್ರು. ಅದನ್ನ ಕಣ್ತುಂಬಿಕೊಂಡು ನಾವು ಹೊರಟಿದ್ದೆ ನಮ್ಮ ಹೋಟೆಲ್ ಕಡೆಗೆ. ಆರಾಧನೆ ಟೈಮ್ ಆಗಿದ್ರಿಂದ ಎಲ್ಲ ಹೋಟೆಲ್ಸ್ ಪ್ರೈಸ್ ಫುಲ್ ಕಾಸ್ಟ್ಲಿ ಇದ್ವು. ನಾವೆಲ್ಲ ವೆಬ್ಸೈಟ್ಸ್ ಜಾಲಾಡಿ ಕೊನೆಗೆ ಫ್ಲಿಪ್ಕಾರ್ಟ್ ಥ್ರೂ ಶ್ರೀ ಮುಖ್ಯಪ್ರಾಣ ರೆಸಿಡೆನ್ಸಿ ಅನ್ನೋ ಹೋಟೆಲ್ನ ಬುಕ್ ಮಾಡಿದ್ವಿ. ಆಫ್ಟರ್ ಡಿಸ್ಕೌಂಟ್ ನಮಗೆ ಈ ರೂಮ್ ಅರೌಂಡ್ 3500ಗೆ ಸಿಕ್ತು. ರೂಮ್ಸ್ನೆಲ್ಲ ತುಂಬ ಕ್ಲೀನ್ ಆ್ಯಂಡ್ ಹೈಜಿನಿಕ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಈ ಹೋಟೆಲ್ ಟೆಂಪಲ್ನಿಂದ ಜಸ್ಟ್ 2 ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿದೆ. ನೆಕ್ಸ್ಟ್ ಮಾರ್ನಿಂಗ್ 5 ಗಂಟೆಗೆ ಎದ್ಬಿಟ್ಟು ಟ್ರೆಡಿಷನಲ್ ಆಗಿ ರೆಡಿಯಾಗಿ ರಾಯರ ದರ್ಶನಕ್ಕೆ ಹೊರಟ್ವಿ. ಆವಾಗ ಟೈಮ್ ಅರೌಂಡ್ 6:50. ಮಳೆ ತುಂಬಾ ಜೋರಾಗಿದ್ರಿಂದ ಕ್ರೌಡ್ ಏನ್ ಜಾಸ್ತಿ ಇರಲಿಲ್ಲ. ಮಂತ್ರಾಲಯದ ಮೊದಲಿನ ಹೆಸರು ಮಂಚಾಲಯ ಅಂತ. ಇಲ್ಲಿನ ಗ್ರಾಮ ದೇವತೆ ಶ್ರೀ ಮಂಚಾಲಮ್ಮ ಅಮ್ಮನವರು. ಮಂತ್ರಾಲಯಕ್ಕೆ ಬರೋ ಪ್ರತಿಯೊಬ್ರು ಮೊದಲು ಮಂಚಾಲಮ್ಮನ ದರ್ಶನ ಮಾಡಿಕೊಂಡು ರಾಯರ ದರ್ಶನ ಮಾಡಬೇಕು ಅನ್ನೋದು ಪ್ರತೀತಿ. ಅಮ್ಮನವರ ದರ್ಶನ ತಗೊಂಡು ರಾಯರ ದರ್ಶನಕ್ಕೆ ಕ್ಯೂನಲ್ಲಿ ನಿಂತ್ಕೊಂಡ್ವಿ. ಮ್ಯಾಕ್ಸಿಮಮ್ 15 ಮಿನಿಟ್ಸ್ನಲ್ಲಿ ರಾಯರ ದರ್ಶನ ಕೂಡ ಆಯಿತು. ಅಲ್ಲೇ ಬರೆದಿದ್ದ ಕೋಡ್ ಒಂದು ನನಗೆ ತುಂಬಾ ಇಷ್ಟ ಆಯಿತು. ಅದೇನೆಂದ್ರೆ, ನಿಮ್ಮ ಕಷ್ಟಗಳನ್ನ ರಾಯರ ಮುಂದೆ ಹೇಳ್ಬಿಡಿ, ಬದಲಿಗೆ ನಿಮ್ಮ ಎಲ್ಲಾ ಕಷ್ಟಗಳಿಗೂ ಹೇಳಿ ನಮ್ಮ ಜೊತೆ ರಾಯರಿದ್ದಾರೆ. ಎಷ್ಟೊಂದು ಅರ್ಥಗರ್ಭಿತವಾದ ಮಾತು ಅಲ್ವಾ? ನೆಕ್ಸ್ಟ್ ಅಲ್ಲಿಂದ ಸ್ವಲ್ಪ ಫೋಟೋಸ್ ತಗೊಂಡು ಅಲ್ಲೇ ಪಕ್ಕದಲ್ಲಿರೋ ಕಲ್ಯಾಣಿನ ನೋಡ್ಕೊಂಡು ಪ್ರಸಾದ ತಗೊಂಡು ನಿಯರ್ ಬೈ ಟೆಂಪಲ್ಸ್ನ ಎಕ್ಸ್ಪ್ಲೋರ್ ಮಾಡೋಕೆ ಹೊರಟ್ವಿ. ಸಮೀಪದಲ್ಲೇ ಆಟೋ ಸಿಗುತ್ತೆ. ಪರ್ ಹೆಡ್ 150 ರೂಪೀಸ್ ಚಾರ್ಜ್ ಮಾಡ್ತಾರೆ. ಅಲ್ಲಿಂದ ಫಸ್ಟ್ ನಾವು ಹೋಗಿದ್ದು ಶ್ರೀ ಅಭಯಾಂಜನೇಯ ಸ್ವಾಮಿ ಟೆಂಪಲ್. 33 ಫೀಟ್ ಉದ್ದದ ಆಂಜನೇಯನ ಮೂರ್ತಿ ಇಲ್ಲಿದೆ.
ಇಟ್ಸ್ ಮಸ್ಟ್ ವಿಸಿಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಅಲ್ಲಿಂದ ಹೊರಟಿದ್ದು ಶ್ರೀ ಪಂಚಮುಖಿ ಆಂಜನೇಯನ ದೇವಸ್ಥಾನ ಅಂಡ್ ಇಲ್ಲಿ ಶ್ರೀ ಲಕ್ಷ್ಮೀ ದೇವಸ್ಥಾನನೂ ಇದೆ. ತಪ್ಪದೆ ವಿಸಿಟ್ ಮಾಡಿ. ಆಮೇಲೆ ಬಿಚ್ಚಾಲ ಅನ್ನೋ ಪ್ಲೇಸ್ಗೆ ಹೋದ್ವಿ. ಇಲ್ಲಿ ಶ್ರೀ ಗುರುರಾಯರು ತಮ್ಮ ಭಕ್ತನ ಜೊತೆಯಲ್ಲಿ ಈ ಮನೆಯಲ್ಲೇ ನೆಲೆಸಿದ್ರಂತೆ. ಹಿಂದೆ ಯಾವಾಗಲೂ ಪ್ರವಾಹ ಬಂದಾಗ ಇಡೀ ಊರೇ ಕೊಚ್ಕೊಂಡು ಹೋದ್ರು ಈ ಮನೆಯಲ್ಲಿರೋ ಮೂಲ ಮೂರ್ತಿಗಳಿಗೆ ಯಾವುದೇ ಹಾನಿ ಆಗಿರಲಿಲ್ಲ. ಇಲ್ಲಿರೋ ಮೂರ್ತಿಗಳೆಲ್ಲವೂ ಶ್ರೀ ಗುರುರಾಯರು ಸ್ಥಾಪನೆ ಮಾಡಿರೋದು. ನೆಕ್ಸ್ಟ್ ಅಲ್ಲಿಂದ ಆ ಗ್ರಾಮದ ದೇವತೆಯಾದ ಶ್ರೀ ಬಿಚ್ಚಾಲಮ್ಮ ದೇವಸ್ಥಾನಕ್ಕೆ ಹೋದ್ವಿ. ಸೀನರಿ ಅಂತೂ ಅಲ್ಟಿಮೇಟ್ ಆಗಿದೆ. ಆ ತುಂಗೆಯ ತಟದಲ್ಲಿ ವಿಶಾಲವಾದ ಈ ದೇವಸ್ಥಾನ ನಿರ್ಮಾಣವಾಗಿದೆ. ಇಲ್ಲಿ ಏಕಶಿಲಾ ಬೃಂದಾವನನ ಶ್ರೀ ಗುರುರಾಯರ ಅಪ್ಪಟ ಶಿಷ್ಯನಾದ ಶ್ರೀ ಅಪ್ಪನ್ನಾಚಾರ್ಯರು ನಿರ್ಮಿಸಿದ್ದಾರೆ. ಈ ಎಲ್ಲಾ ಪ್ಲೇಸಸ್ ನ ಕವರ್ ಮಾಡಕ್ಕೆ ಮಿನಿಮಮ್ 3 years ಟೈಮ್ ಅಂತೂ ಬೇಕು. ಅಕಾರ್ಡಿಂಗ್ಲಿ ಪ್ಲಾನ್ ಮಾಡಿ. ಹಿಯರ್ ಈಸ್ ಅವರ್ ಟ್ರಾವೆಲ್ ಎಕ್ಸ್ಪೆನ್ಸಸ್. ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.